ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 12 ಇದೇ ತಿಂಗಳು 28ನೇ ತಾರೀಕು ಟಿವಿಯಲ್ಲಿ ಪ್ರಸಾರವಾಗೋದಕ್ಕೆ ರೆಡಿಯಾಗಿದ್ದು, ಇದೀಗ ಬಿಗ್ ಬಾಸ್ ಕನ್ನಡ ಸೀಸನ್ 12ಗೆ ಪ್ರಸಾರಕ್ಕೂ ಮುಂಚೆನೆ ಕಾನೂನು ಸಮಸ್ಯೆ ಒಂದು ಎದುರಾಗಿದೆ ಅಂತ ಹೇಳಲಾಗ್ತಿದೆ. ಹೌದು ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 12 ಕರ್ನಾಟಕದಲ್ಲೇ ನಂಬರ್ 1 ರಿಯಾಲಿಟಿ ಶೋ ಆಗಿದ್ದು, ಪ್ರತಿ ವರ್ಷ ಬಿಗ್ ಬಾಸ್ ನಿಂದಲೇ ನೂರಾರು ಜನಕ್ಕೆ ಕೆಲಸ ಸಿಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕೆಲವರು ಬಿಗ್ ಬಾಸ್ ರಿಯಾಲಿಟಿ ಶೋ ಅನ್ನ ಶೋ ರೀತಿ ನೋಡದೆ ತುಂಬಾನೇ ವೈಯಕ್ತಿಕವಾಗಿ ನೋಡೋದ್ರಿಂದ ಅದೆಷ್ಟೋ ಜನ ಬಿಗ್ ಬಾಸ್ ಅನ್ನ ಇಷ್ಟಪಡದವರು ಕೂಡ ಇದ್ದಾರೆ. ಆದ್ರೆ ಬಿಗ್ ಬಾಸ್ ನೋಡುವ ಪ್ರೇಕ್ಷಕರು ಕಳೆದ 5 ವರ್ಷದ ಹಿಂದೆ ಕಂಪೇರ್ ಮಾಡಿದ್ರೆ ಕಳೆದ 2 ವರ್ಷಗಳ ಸೀಸನ್ ನಲ್ಲಿ ಸಾಕಷ್ಟು ಹೆಚ್ಚಳವಾಗಿದ್ದು, TRP ಅಲ್ಲಿ ಕೂಡ ಬಿಗ್ ಬಾಸ್ ಕರ್ನಾಟಕದ ನಂಬರ್ 1 ರಿಯಾಲಿಟಿ ಶೋ ಅಂತ ಅನಿಸ್ಕೊಂಡಿದೆ. ಆದ್ರೆ ವೀಕ್ಷಕರೇ, ಬಿಗ್ ಬಾಸ್ಗೆ ಇದೀಗ ಕಾನೂನು ಸಂಕಷ್ಟವೊಂದು ಎದುರಾಗಿದೆ ಅಂತ ಹೇಳಲಾಗ್ತಿದೆ. ಹೌದು ವೀಕ್ಷಕರೇ, ಬಿಗ್ ಬಾಸ್ ಈಗಿನ ಯುವಕರು ಮತ್ತು ಮಕ್ಕಳ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರ್ತಿದೆ ಅಂತ ಹೇಳಿ ಸಾಮಾಜಿಕ ಕಾರ್ಯಕರ್ತ ಹರೀಶ್ ಅವರು ಕೋರ್ಟ್ ನಲ್ಲಿ PIL ಅನ್ನ ಸಲ್ಲಿಸಿದ್ದು, ಈ ಒಂದು ಶೋಗೆ ತಡೆ ಕೊಡಬೇಕು ಅಂತ ಕೇಳಿಕೊಂಡಿದ್ದಾರೆ. ಆದ್ರೆ ಈ ಒಂದು PIL ಅನ್ನ ಕೋರ್ಟ್ ಒಂದೇ ದಿನದಲ್ಲಿ ವಜಾಗೊಳಿಸಿದ್ದು, ಇದನ್ನ ಒಂದು ಪ್ರೋಗ್ರಾಮ್ ತರ ನೋಡೋದು ಬಿಟ್ಟು ವೈಯಕ್ತಿಕವಾಗಿ ತೆಗೆದುಕೊಳ್ಬೇಡಿ ಅಂತ ಅರ್ಜಿಯನ್ನ ವಜಾ ಮಾಡಿದೆ ಅಂತ ಹೇಳಲಾಗ್ತಿದೆ. ಏನೇ ಆಗಿರ್ಲಿ ವೀಕ್ಷಕರೇ, ಪ್ರತಿ ವರ್ಷ ನೂರಾರು ಜನಕ್ಕೆ ಕೆಲಸವನ್ನ ಕೊಡುತ್ತಿರುವ ಬಿಗ್ ಬಾಸ್ ಶೋ ಕೇವಲ ಒಂದು ಎಂಟರ್ಟೈನ್ಮೆಂಟ್ ಶೋ ಆಗಿದ್ದು, ಯಾರೆಲ್ಲ ಕಿಚ್ಚ ಸುದೀಪ್ ಅವರು ನಡೆಸಿಕೊಡುತ್ತಿರುವ ಈ ಸಲದ ಬಿಗ್ ಬಾಸ್ 12ಗೆ ವೇಟ್ ಮಾಡ್ತಿದ್ದೀರಾ, ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ.